ವಾಡಿಕೆಗಿಂತ 10 ದಿನಗಳ ಮುಂಚೆನೇ ಮುಂಗಾರು ಮಾರುತಗಳು ರಾಜ್ಯಕ್ಕೆ ಪ್ರವೇಶ ಕೊಟ್ಟಿರೋದ್ರಿಂದ ಕರಾವಳಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ವಿವರಿಸ್ತಾ ಇದ್ವಿ. ಈಗ ಉಡುಪಿ ಕಡೆಗೆ ಹೋಗೋಣ. ಉಡುಪಿ ಜಿಲ್ಲೆಗೂ ಕೂಡ 4 ದಿನ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಕುಂದಾಪುರ, ಕಾಪು, ಹೆಬ್ರಿಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಬೇಸಿಕಲಿ ಉಡುಪಿ ಜಿಲ್ಲೆಯ ತಾಲೂಕುಗಳಿದಾವಲ್ಲ, ಕುಂದಾಪುರ, ಕಾಪು, ಹೆಬ್ರಿ ಇವೆಲ್ಲ ತಾಲೂಕು. ಸೊ ಇಲ್ಲೆಲ್ಲ ಮಳೆ ಆಗ್ತಾ ಇದೆ. ನದಿ ಮತ್ತು ಸಮುದ್ರದ ತೀರದಲ್ಲಿ ಕಟ್ಟೆಚ್ಚರವನ್ನು ರವಾನಿಸಲಾಗಿದೆ. ಕುಂದಾಪುರದಲ್ಲಿ ಯಾವ ಬೀಚ್ ಬರುತ್ತೆ ಅಂತ ನೀವು ಕೇಳ್ಬೋದು. ಕುಂದಾಪುರದಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ಮರವಂತೆ ಸಿಗುತ್ತೆ. ಸೊ ಅದು ಅಗೇನ್ ಪ್ರವಾಸಿಗರ ಹಾಟ್ಸ್ಪಾಟ್. ಸೊ ಅಲ್ಲೂ ಕೂಡ ಯಾರು ಬಾರದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಆಳ ಸಮುದ್ರದ ಈಗ ಉಡುಪಿಯ ಮಲ್ಪೆ ಬೀಚನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಉಡುಪಿಯ ಮಲ್ಪೆ ಬೀಚ್ ಕೂಡ ತುಂಬ ಫೇಮಸ್ಸು. ಸೊ ಇಲ್ಲೂ ಪ್ರವಾಸಿಗರು ಗಿಜಿಗುಡ್ತಾ ಇರ್ತಾರೆ ಎನಿ ಟೈಮ್. ಇಲ್ಲೂ ಒಂದು ಸ್ವಲ್ಪ ನೆಟ್ಟನ್ನೆಲ್ಲ ಹಾಕಿ ಜನ ಸಮುದ್ರಕ್ಕೆ ಇಳಿಯದಂತೆ ನೋಡಿಕೊಳ್ಳೋ ಕೆಲಸವನ್ನು ಅಲ್ಲಿ ವಾಲಂಟಿಯರ್ಸ್ ಇರ್ತಾರೆ ಮತ್ತು ಪೊಲೀಸರು ಕೂಡ ಇರ್ತಾರೆ, ಅವರೆಲ್ಲ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಲ್ಲಿ ಕಡಲ ಕೊರೆತದ ವಾತಾವರಣ ಕೂಡ ಆರಂಭಿಕ ಹಂತದಲ್ಲಿ ಕಾಣಿಸ್ತಾ ಇದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ವಿಪರೀತವಾದ ಗಾಳಿ ಮಳೆ ಆಗ್ತಾ ಇದೆ. ಕಡಲ ತೀರಕ್ಕೆ ಸಾಲು ಸಾಲು ರಜೆ ಇರೋದರಿಂದಾಗಿ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಆದರೆ ನಿಗದಿತ ಸಮಯಕ್ಕಿಂತ ಬೇಗ ಮುಂಗಾರು ಮಳೆ ಬಂದಿರೋದ್ರಿಂದಾಗಿ ಪ್ರವಾಸಿಗರಿಗೂ ಕೂಡ ಇದು ಒಂಥರದ ಕಿರಿಕಿರಿ ಅನ್ನುವಂಥದ್ದು. ನಾವು ನೋಡ್ಬೋದು ಮಲ್ಪೆ ಬೀಚ್ನಲ್ಲಿ ಸಾವಿರಾರು ಪ್ರವಾಸಿಗರಿದ್ದಾರೆ. ಇನ್ನೂ ಕೂಡ ರಜೆ ಮುಗಿದಿಲ್ಲ. ರಜೆಯ ಕಡೆಯ ದಿನಗಳನ್ನು ಪ್ರವಾಸಿ ತಾಣಗಳಿಗೆ ಸುತ್ತಾಡಿಕೊಂಡು ತಿರುಗಾಡಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿದವರಿಗೆ ಮುಂಚಿತವಾಗಿ ಸುರಿದಂತಹ ಮುಂಗಾರು ಮಳೆ ಮತ್ತು ಚಂಡಮಾರುತ ಸಾಕಷ್ಟು ನಿರಾಶೆಯನ್ನು ತಂದಿರುವಂಥದ್ದು ನಾವು ನೋಡ್ಬೋದು. ಈಗಲೂ ಕೂಡ ಖಡಕ್ ನಿಯಮ ಇದೆ. ಪ್ರವಾಸೋದ್ಯಮ ಇಲಾಖೆ ಮತ್ತು ಬೀಚ್ ಅಭಿವೃದ್ಧಿ ಸಮಿತಿಯವರು ಯಾರೂ ಕೂಡ ಕಡಲಿಗೆ ಇಳಿಬಾರ್ದು ಅನ್ನುವಂಥ ಮುನ್ಸೂಚನೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಆದರೆ ದೂರ ದೂರ ಊರುಗಳಿಂದ, ಹೊರ ರಾಜ್ಯಗಳಿಂದ ಬಂದಂಥ ಪ್ರವಾಸಿಗರು ಬೀಚ್ಗೆ ಇಳಿದು ಮೋಜು ಮಸ್ತಿಯಲ್ಲಿ ತೊಡಗಿರುವಂಥದ್ದು ನಾವು ನೋಡ್ಬೋದು. ಯಾವ ಮಟ್ಟಿಗೆ ಮೋಡ ಆವರಿಸಿಕೊಂಡಿದೆ ಅನ್ನುವಂಥದ್ದು. ಮಳೆಗಾಲದಲ್ಲಿ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಯಾವ ಥರದ ವೆದರ್ ಇದೆ ಆ ಥರದ ವೆದರ್ ಈಗ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ವಿಪರೀತವಾದ ಗಾಳಿ ಮಳೆ ಬೀಳುವಂಥ ಸಾಧ್ಯತೆ ಇದೆ. ಮೀನುಗಾರರು ಹೇಳುವ ಪ್ರಕಾರ ಇದು ಮೊದಲ ತೂಫಾನ್. ವಾರದ ನಂತರ ಮತ್ತೊಂದು ದೊಡ್ಡ ಮಟ್ಟದ ತೂಫಾನ್ ಅರಬ್ಬಿ ಸಮುದ್ರದಲ್ಲಿ ಹೇಳ್ತಿದೆ ಅನ್ನುವಂಥದ್ದು ನಾವು ನೋಡ್ಬೋದು. ಮೋಡಕ್ಕೂ ಆಕಾಶಕ್ಕೂ ಸಮುದ್ರಕ್ಕೂ ಸಂಬಂಧ ಇದೆ. ಯಾವಾಗ ಕಾರ್ಮೋಡ ಆವರಿಸ್ತದೆ ಆಗ ಸಮುದ್ರದ ನೀರು ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ಟರ್ನ್ ಆಗುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ ಯಾವ ಥರ ನೀರಿನ ಬಣ್ಣ ಬದಲಾಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಮೀಟರ್ ಗಟ್ಟಲೆ 2-3 ಮೀಟರ್ ಎತ್ತರದವರೆಗೂ ಕೂಡ ಅಲೆಗಳು ಬರ್ತಾ ಇದೆ. ನಾವು ನೋಡ್ಬೋದು ಈ ಭಾಗದಲ್ಲಿ ಮಲ್ಪೆ ಬೀಚ್ನ ಒಳಭಾಗಕ್ಕೂ ಕೂಡ ಸಮುದ್ರದ ನೀರು ಹರಿಯುವಂಥದ್ದು. ಇಲ್ಲಿನ ಲೋಕಲೈಟ್ಸ್ಗಳು ಹೇಳುವ ಪ್ರಕಾರ ಇದು ಮಲ್ಪೆ ಬೀಚ್ನ ಬಾಯಿ ಅಂತ ಹೇಳಿ, ಅಂದರೆ ಹರಿದು ಬರುವಂಥ ಅಲೆಯ ನೀರನ್ನು ಒಳಗೆ ಬಿಟ್ಕೋಬೇಕಾಗ್ತದೆ. ಇಲ್ಲದಿದ್ದರೆ ಉದ್ದ ಇಲ್ಲಿ ಸಮುದ್ರಕ್ಕೆ ಘಾಸಿ ಆಗ್ತದೆ. ಅಲ್ಲಿಂದ ಎಲ್ಲವನ್ನ ಕೂಡ ಮರಳನ್ನು ಹೊತ್ಕೊಂಡು ಹೋಗ್ತದೆ. ಹಾಗಾಗಿ ಪ್ರತಿ ವರ್ಷ ಈ ಭಾಗದಲ್ಲಿ ನೀರು ಒಳಗೆ ಬರ್ತದೆ. ಈ ಬಾರಿ ಮುಂಚಿತವಾಗಿ 10-15 ದಿವಸ ಮುಂಚಿತವಾಗಿಯೇ ನೀರು ಒಳಗೆ ಬಂದಿರುವಂಥದ್ದು. ಪ್ರವಾಸಿಗರಿಗೂ ಕೂಡ ಖಡಕ್ ಸೂಚನೆ ಇದೆ, ಯಾರು ಕೂಡ ಕಡಲಿಗೆ ಇಳಿಬಾರ್ದು ಅನ್ನುವಂಥದ್ದು. ಹಾಗಾಗಿ ಪೊಲೀಸರ ಮತ್ತು ಸ್ಥಳೀಯ ಗಾರ್ಡ್ಗಳ ಮನವೊಲಿಸಿ ಅವರು ನೀರಿಗೆ ಇಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾವುದೆಲ್ಲ ಡೀಪ್ ಸೀಗೆ ಹೋಗಿರುವಂತಹ ಬೋಟ್ಗಳು ವಾಪಸ್ ಬರ್ತಾ ಇದೆ. ಇದೇ ಥರದ ವಾತಾವರಣ ಮುಂದಿನ 2-3 ದಿವಸಗಳ ಕಾಲ ಇರುವಂತಹ ಸಾಧ್ಯತೆ ಇದೆ. ನಾವು ನೋಡ್ಬೋದು ಮತ್ತೆ ಪ್ರವಾಸಿಗರು ಮಲ್ಪೆ ಬೀಚ್ನ ಹತ್ರ, ಕಾಪು, ಅದರ ಜೊತೆಗೆ ಮರವಂತೆ ಬೀಚ್ಗೆ ಭೇಟಿ ಕೊಡ್ತಾನೆ ಇದ್ದಾರೆ. ಆದರೆ ಖಡಕ್ ಸೂಚನೆ ಇದೆ. ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳು ಇದೆ, ಯಾರು ಕೂಡ ನೀರಿಗೆ ಇಳಿಬಾರ್ದು ಅನ್ನುವಂಥದ್ದು. ಆದರೆ ಬಂದಂಥ ಪ್ರವಾಸಿಗರು ಒಂದು ಬಾರಿ ಸಮುದ್ರಕ್ಕೆ ಇಳಿಲೇಬೇಕು ಅನ್ನುವಂಥ ಒಂದು ಆಸೆಯನ್ನು ಹೊತ್ಕೊಂಡು ನೀರಿಗೆ ಇಳಿತಾ ಇರುವಂಥ ದೃಶ್ಯಗಳು. ಹಾಗಾಗಿ ಅಲ್ಲಲ್ಲಿ ಈಗಾಗಲೇ ಲೈಫ್ ಗಾರ್ಡ್ಗಳನ್ನು ನೇಮಕ ಮಾಡಿದ್ದಾರೆ. ಯಾರೆಲ್ಲ ನೀರಿಗೆ ಈಜಲಿಕ್ಕೆ ಇಳಿತಾರೆ ಅವರನ್ನು ಮೇಲಕ್ಕೆ ಕರೆಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ 15ರಿಂದ 20 ದಿವಸ ಮೊದಲೇ ಫಿಶಿಂಗ್ ಮತ್ತು ಈ ಒಂದು ಬೀಚ್ ಟೂರಿಸಂ ಇದೆ, ಅದು ಮೊಟಕಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಕರಾವಳಿ ಜಿಲ್ಲೆ ಉಡುಪಿಯಿಂದ ಬರ್ತಾ ಇರುವಂಥ ಅಪ್ಡೇಟ್ಗಳು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಬೃಹತ್ ಗಾತ್ರದ ಅಲೆಗಳು ಸಮುದ್ರದ ತೀರಕ್ಕೆ ಬಂದು ಅಪ್ಪಳಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಕಡಲು ಪ್ರಕ್ಷುಬ್ಧ ಆಗಿರ್ಬೇಕಾದ್ರೆ ಅದ್ರ ಜೊತೆಗೆ ಆಟ ಆಡೋದಕ್ಕೆ ಹೋಗಬಾರ್ದು. 10-15 ದಿವಸ ಕಡಲ್ ಕಡೆಗೆ ಹೋಗಿಲ್ಲ ಅಂದರೆ ಯಾರೂ ಏನೂ ಕಳ್ಕೊಳ್ಳಲ್ಲ. ಜೀವ ಕಳ್ಕೊಳ್ಳೋದಕ್ಕಿಂತ ಸ್ವಲ್ಪ ನೀವೇ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬೆಟರ್.